ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಒಂದು ವಿಶೇಷ ಕಾಲ ಆರಂಭವಾಗಿದೆ. ಈ ಸಮಯದಲ್ಲಿ ನಿಮ್ಮ ಮನೆಗೆ ಹೊಸ ಬೀಗರು, ಹೊಸ ಮುಖಗಳು, ಹೊಸ ಪರಿಚಯಗಳು ಪ್ರವೇಶ ಮಾಡ್ತಾ ಇವೆ. ಇದು ಸಾಮಾನ್ಯ ಅತಿಥಿಗಳ ಆಗಮನವಲ್ಲ, ನಿಮ್ಮ ಭಾಗ್ಯವನ್ನು ಬದಲಾಯಿಸುವಂತಹ ಮಹತ್ವದ ಸೂಚನೆ. ನೀವು ಇದುವರೆಗೆ ಅನುಭವಿಸದ ಹೊಸ ಅನುಭವಗಳು, ಹೊಸ ಸಂಬಂಧಗಳು, ಹೊಸ ಅವಕಾಶಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಲ್ಲವು. ಇತ್ತೀಚಿನ ದಿನಗಳಲ್ಲಿ ನೀವು ಅನುಭವಿಸಿದ ಕಷ್ಟಗಳು, ಮನಸ್ಸಿನ ಒತ್ತಡಗಳು, ಆರ್ಥಿಕ ಸಮಸ್ಯೆಗಳು ಈಗ ನಿಧಾನವಾಗಿ ಕಡಿಮೆ ಆಗ್ತಾ ಇವೆ. ನೀವು ಮನಸ್ಸಿನಲ್ಲಿ ಹಿಡಿದುಕೊಂಡಿದ್ದ ನೋವುಗಳು ಈಗ ದೂರವಾಗ್ತಾ ಇವೆ. ಈ ಸಮಯದಲ್ಲಿ ನಿಮ್ಮ ಮನೆಗೆ ಬರುವ ಹೊಸ ಜನರು ನಿಮ್ಮ ಜೀವನದಲ್ಲಿ ಬೆಳಕು ತರಬಹುದು. ಅವರಿಂದ ನಿಮಗೆ ಹೊಸ ಮಾರ್ಗದರ್ಶನ ಸಿಗುತ್ತೆ. ವೃಷಭ ರಾಶಿಯವರಿಗೆ ಮನೆ ಮತ್ತು ಕುಟುಂಬ ಅತ್ಯಂತ ಮುಖ್ಯ. ಈಗ ನಿಮ್ಮ ಕುಟುಂಬದಲ್ಲಿ ಹೊಸ ಚೈತನ್ಯ ಕಾಣಿಸ್ತಾ ಇದೆ. ಕೆಲವು ಜನರು ದೂರವಾಗಿದ್ದರೂ ಕೂಡ ಮತ್ತೆ ನಿಮ್ಮ ಜೀವನಕ್ಕೆ ಬರ್ತಾರೆ. ಕೆಲವರು ಹೊಸದಾಗಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡ್ತಾರೆ. ವಿಶೇಷವಾಗಿ ಒಬ್ಬ ಮಹಿಳೆಯ ಆಗಮನ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದು. ಆಕೆಯ ಮಾತು, ಆಕೆಯ ಸಲಹೆ, ಆಕೆಯ ಸಹಾಯ ನಿಮ್ಮನ್ನು ಯಶಸ್ಸಿನ ಕಡೆಗೆ ಕೊಂಡೊಯ್ಯಬಹುದು. ನಿಮ್ಮ ಮನೆಗೆ ಬರುವ ಈ ಹೊಸ ಬೀಗರು ನಿಮ್ಮ ಜೀವನದ ಶುಭ ಸಂಕೇತ. ಕೆಲವರು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಸಹಾಯ ಮಾಡಬಹುದು. ಕೆಲವರು ನಿಮ್ಮ ಮನಸ್ಸಿಗೆ ಶಾಂತಿ ನೀಡಬಹುದು. ಮತ್ತೊಬ್ಬರು ನಿಮ್ಮ ಭವಿಷ್ಯದ ದಿಕ್ಕನ್ನು ಬದಲಾಯಿಸಬಹುದು. ನೀವು ಯಾರನ್ನೂ ಕೂಡ ತಿರಸ್ಕಾರ ಮಾಡೋದಕ್ಕೆ ಹೋಗಬಾರ್ದು. ಪ್ರತಿಯೊಬ್ಬರಿಗೂ ಗೌರವದಿಂದ ಸ್ವೀಕರಿಸಿ. ಈ ಸಮಯದಲ್ಲಿ ನಿಮ್ಮ ಮನೆಗೆ ಸಂಭ್ರಮಗಳು, ಹಬ್ಬಗಳು, ಪೂಜೆಗಳು ನಡೆಯುವ ಸಾಧ್ಯತೆ ಇದೆ. ಇದು ನಿಮ್ಮ ಮನೆಗೆ ಶುಭ ಶಕ್ತಿಯನ್ನು ತರಲಿದೆ. ನೀವು ದೇವರನ್ನು ಭಕ್ತಿಯಿಂದ ಆರಾಧನೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಸಂಭವಿಸುತ್ತೆ. ವಿಶೇಷವಾಗಿ ಶುಕ್ರವಾರ ಮತ್ತು ಸೋಮವಾರ ದಿನಗಳಲ್ಲಿ ನೀವು ಮಾಡುವ ಪೂಜೆಗಳು ಹೆಚ್ಚು ಫಲಕಾರಿ ಆಗಿರುತ್ತೆ. ಲಕ್ಷ್ಮೀದೇವಿ ಆರಾಧನೆ ನಿಮಗೆ ಐಶ್ವರ್ಯವನ್ನು ತರಬಹುದು. ಆರ್ಥಿಕವಾಗಿ ನೋಡಿದರೆ ಈ ಸಮಯದಲ್ಲಿ ನಿಮಗೆ ಉತ್ತಮ ಫಲಗಳು ಸಿಗುತ್ತೆ. ನೀವು ನಿರೀಕ್ಷಿಸಿದ ಕಡೆಗಳಿಂದ ಹಣ ಬರುತ್ತೆ. ನಿಮ್ಮ ಹಳೆಯ ಸಮಸ್ಯೆಗಳು ಪರಿಹಾರ ಆಗುತ್ತೆ. ನಿಮ್ಮ ಕೆಲಸದಲ್ಲಿ ಪ್ರಗತಿ ಕಾಣಬಹುದು. ಹೊಸ ಉದ್ಯೋಗ ಅವಕಾಶಗಳು ಅಥವಾ ವ್ಯವಹಾರದಲ್ಲಿ ಲಾಭ ಸಿಗ್ಬೋದು. ಆದರೆ ನೀವು ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಬೇಕು. ಅತಿಯಾದ ವಿಶ್ವಾಸ ಕೆಲವೊಮ್ಮೆ ಸಮಸ್ಯೆ ತರಬಹುದು. ವೃಷಭ ರಾಶಿಯವರಿಗೆ ಈ ಸಮಯದಲ್ಲಿ ಆಸೆಯೋಗ ಕೂಡ ಇದೆ. ನೀವು ಹೊಸ ಮನೆ, ಜಮೀನು ಅಥವಾ ವಾಹನ ಖರೀದಿ ಮಾಡುವ ಅವಕಾಶ ಇದೆ. ನಿಮ್ಮ ಮನೆಯಲ್ಲಿ ನಡೆಯುವ ಬದಲಾವಣೆಗಳು ನಿಮ್ಮ ಜೀವನವನ್ನು ಸುಧಾರಿಸುತ್ತೆ. ನಿಮ್ಮ ಮನೆ ಶುಚಿಯಾಗಿತ್ತಂತಂದರೆ ಸಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತೆ. ಪ್ರೇಮ ಮತ್ತು ವೈವಾಹಿಕ ಜೀವನದಲ್ಲಿ ಈ ಸಮಯ ಅತ್ಯಂತ ಮುಖ್ಯ. ಕೆಲವು ಜನರಿಗೆ ಹೊಸ ಪ್ರೇಮ ಪ್ರಾರಂಭವಾಗಬಹುದು. ಈಗಾಗಲೇ ಸಂಬಂಧದಲ್ಲಿರೋರಿಗೆ ಒಗ್ಗಟ್ಟು ಹೆಚ್ಚಾಗುತ್ತೆ. ವಿವಾಹ ಯೋಗ ಕೂಡ ಬಲವಾಗುತ್ತೆ. ನಿಮ್ಮ ಮನೆಗೆ ಬರುವ ಒಬ್ಬ ವ್ಯಕ್ತಿ ನಿಮ್ಮ ವಿವಾಹದ ವಿಷಯದಲ್ಲಿ ಪ್ರಮುಖ ಪಾತ್ರ ವಹಿಸ್ಬೋದು. ಆರೋಗ್ಯದ ವಿಷಯದಲ್ಲಿ ನೀವು ಸ್ವಲ್ಪ ಜಾಗ್ರತೆ ವಹಿಸಬೇಕು. ಹೆಚ್ಚು ಕೆಲಸದ ಒತ್ತಡ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಮನಸ್ಸಿಗೆ ಶಾಂತಿ ಕೊಡುವ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಿ. ಯೋಗ, ಧ್ಯಾನ ನಿಮ್ಮ ಆರೋಗ್ಯವನ್ನು ಸುಧಾರಿಸುತ್ತೆ. ಸರಿಯಾದ ಆಹಾರ ಮತ್ತು ವಿಶ್ರಾಂತಿ ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತೆ. ಈ ಸಮಯದಲ್ಲಿ ನೀವು ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ ದೇವರ ಆಶೀರ್ವಾದ ಇರುತ್ತೆ. ಆದರೆ ನೀವು ವಿನಯದಿಂದ ನಡೆದುಕೊಳ್ಬೇಕು. ಅಹಂಕಾರ ತೋರಿಸಿದರೆ ಸಮಸ್ಯೆಗಳು ಉಂಟಾಗಬಹುದು. ನಿಮ್ಮ ಮನೆಗೆ ಬರುವ ಹೊಸ ಜನರು ನಿಮ್ಮ ಜೀವನದ ಗುಪ್ತ ರಹಸ್ಯಗಳನ್ನು ತೆರೆದಿಡಬಹುದು. ಕೆಲವರ ನಿಮ್ಮನ್ನು ಪರೀಕ್ಷೆ ಮಾಡೋದಕ್ಕೆ ಬರ್ತಾರೆ. ಆದರೆ ಆ ಪರೀಕ್ಷೆಗಳು ನಿಮ್ಮನ್ನು ಬಲಪಡಿಸುತ್ತೆ. ನೀವು ಧೈರ್ಯದಿಂದ ಎದುರಿಸಿದರೆ ಜಯ ನಿಮ್ಮದೇ ಆಗುತ್ತೆ. ನಿಮ್ಮ ಮನೆಯಲ್ಲಿರುವ ದೇವರ ಸ್ಥಳವನ್ನು ಸ್ವಚ್ಛವಾಗಿಡಿ. ಪ್ರತಿದಿನ ದೀಪ ಹಚ್ಚಿ. ಇದು ನಿಮ್ಮ ಮನೆಗೆ ಶುಭ ಶಕ್ತಿಯನ್ನು ತರುತ್ತೆ. ವೃಷಭ ರಾಶಿಯವರೇ, ಈ ಸಮಯದಲ್ಲಿ ನಿಮ್ಮ ಒಳ ಮನಸ್ಸಿನ ಮಾತು ಕೇಳಿ ನಡೆದುಕೊಳ್ಳಿ. ಇತರರ ಮಾತು ಕೇಳಿ ಗೊಂದಲಕ್ಕೀಡಾಗಬೇಡಿ. ನಿಮ್ಮ ಮನಸ್ಸು ನಿಮಗೆ ಸರಿಯಾದ ದಾರಿ ತೋರಿಸುತ್ತೆ. ನಿಮ್ಮ ಮನೆಗೆ ಬರುವ ಪ್ರತಿಯೊಬ್ಬರಿಗೂ ಒಂದು ಕಾರಣ ಇದೆ. ಆ ಕಾರಣವನ್ನು ನೀವು ಅರಿತುಕೊಳ್ಬೇಕು. ನೀವು ಈ ಸಮಯದಲ್ಲಿ ಸರಿಯಾಗಿ ಬೆಳೆಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಸಾಧಿಸಬಹುದು. ನಿಮ್ಮ ಕನಸುಗಳು ನನಸಾಗುವ ನಿಜವಾಗುವ ಸಮಯ ಇದು. ನಿಮ್ಮ ಮನೆಯಲ್ಲಿರುವ ಹೊಸ ಆಗಮನಗಳು ನಿಮ್ಮ ಭವಿಷ್ಯದ ಬೆಳಕಾಗಬಹುದು. ಇದು ಕೇವಲ ಒಂದು ಸಾಮಾನ್ಯ ಸಮಯವಲ್ಲ, ನಿಮ್ಮ ಜೀವನದ ತಿರುವು. ನಿಮ್ಮ ಮನೆಗೆ ಬರುವ ಹೊಸ ಬೀಗರು ನಿಮ್ಮ ಭಾಗ್ಯವನ್ನು ಬದಲಾಯಿಸುವವರು. ನೀವು ಅವರನ್ನು ಗುರುತಿಸಬೇಕು, ಗೌರವಿಸಬೇಕು ಮತ್ತು ಅವರಿಂದ ಕಲಿಬೇಕು. ಕೊನೆಗೆ ಒಂದು ಮಾತು, ದೇವರನ್ನು ನಂಬಿ ನಿಮ್ಮ ಮೇಲೆ ವಿಶ್ವಾಸ ಇಟ್ಕೊಳ್ಳಿ. ನಿಮ್ಮ ಮನೆಗೆ ಬರುವ ಪ್ರತಿಯೊಂದು ಶುಭ ಶಕ್ತಿ ನಿಮ್ಮ ಜೀವನವನ್ನು ಉಜ್ವಲವಾಗಿಸುತ್ತೆ. ವೃಷಭ ರಾಶಿಯವರೇ, ನಿಮ್ಮ ಕಾಲ ಶುರುವಾಗಿದೆ. ನಿಮ್ಮ ಮನೆಗೆ ಬರುವ ಹೊಸ ಬೀಗರು ನಿಮ್ಮ ಯಶಸ್ಸಿನ ದ್ವಾರವನ್ನು ತೆರೆಯಲಿದ್ದಾರೆ.
ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇಶನೋ ಸುಖಿನೋ ಭವಂತು.